ಹುಕ್ಕೇರಿಯ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿಗಾಳಿ. ಬಿಪಿಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚ ಆರೋಪ. ಹೌದು, ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿಯೊಂದು ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿಯ ಮುಂದೆ ದಿನವಿಡೀ ಕಾದರೂ ಫಲ ಶೂನ್ಯವಾಗಿ ಬರ್ತಾ ಇದೆ. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದ್ರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯ ಒಳಗೆ ಸಾಮಾನ್ಯವಾಗಿದೆ ಎನ್ನಲಾಗಿದೆ. ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ. ದಿನಗಟ್ಟಲೆ ಸಾಲಿನಲ್ಲಿ ನಿಂತರೂ ಫೈಲ್ ಮುಂದೆ ಸಾಗುವುದಿಲ್ಲ. ಆದರೆ ಹಣದ ಕವರ್ ಕೈ ಬದಲಾದರೆ ಅದೇ ದಿನ ಕಾರ್ಡ್ ಮಂಜೂರಾಗುತ್ತದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ. ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು, ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನ ಹಣದ ಆಟ ಮಾಡಲಾಗಿದೆ. ಇದು ಆಡಳಿತದ ವೈಫಲ್ಯವಲ್ಲ, ಇದು ವ್ಯವಸ್ಥೆ ಒಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹುಕ್ಕೇರಿ ಆಹಾರ ಇಲಾಖೆಯ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳುತ್ತಿದೆ. ಜಿಲ್ಲಾಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನ ನಡೆಸುವವರೇ? ಲಂಚದ ಜಾಲವನ್ನ ಮುರಿದು ಬಡವರಿಗೆ ನ್ಯಾಯ ಸಿಗುತ್ತದೆಯೇ, ಅಥವಾ ಈ ಪ್ರಕರಣವು ಫೈಲ್ಗಳಲ್ಲಿ ಮಣ್ಣು ಸೇರುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿ. ಏನಾದ್ರೆ ಸರ್ ಏನಾಗಿತ್ತು? ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಬಂದೇವ್ರಿ. ಇಲ್ಲಿ ಒಂದು 15-20 ದಿವಸ ಆದ್ರಿ. ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಇಲ್ಲಿ ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕತ್ತೀವ್ರಿ. ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡ್ ಕೂತ ಒಳಗೆ ಮಾಡ್ಕೋತಾರ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವ. ಮನೆ ಬಂದು ಇಲ್ಲಿ ಮುಂದಿದ್ರು ರೇಷನ್ ಆಫೀಸ್ ಕಡಿದ್ರು. ಈಗ ನೀನು ಬಂದು ನಿನ್ನ ಹಿಂದೆ ಕೊಡ್ತಿ. ಮತ್ತೆ 4 ದಿವಸ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ಮ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲಿ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ ಪಾಪ ಇಲ್ಲ. ಐಗಳೆಲ್ಲ ಬಂದಾರ, ಹೆಂಗಸೆಲ್ಲ ಬಂದಾರ. ಪಾಪ ಅವ್ರು ಬೆಳಗ್ಗಿಂದ ಬಂದು ಇಲ್ಲೇ ಇರ್ತಾರ ಸಂಜೆ ಅಂತಕ. ಅವ್ರ ಒಟ್ಟು ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡೋಣಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಅವ್ರು ಏನು ಏಜೆಂಟ್ಗಳದಾರಲ್ಲ ಅವ್ರ ಅಂತ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರೋ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದು ಫೋನ್ ಪೇ ರೊಕ್ಕ ಮಾಡ್ಕೋದೈತಿ. ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತವಾಗಿಟ್ಟೈತಿ. ಈ ಬಡ ಜನರಿಗಾಗಲಿ, ರೈತರಿಗಾಗಲಿ, ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಇವ್ರು ಸಹಾಯ ಮಾಡೋಂಗಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟೇ ಇವ್ರು ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ. ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು, ಏಜೆಂಟ್ಗಳಿಗಾಯ್ತು, ಇವ್ರಿಗೆ ಅಷ್ಟೇ ಕಾರ್ಡ್ ಮಾಡ್ಕೊಡತ್ತಾರು. ಅದು ಬಿಟ್ಟು ಯಾರು ಸಮಾಜ ಜನರು ಬಂದ್ರೆ ಹೊರಗೆ ನೋಡೋದು ಪಾಪ. ಇಲ್ಲಿ ಅವ್ರಿಗೆ ಭೇಟಿ ಆಗಕ್ಕೆ ಯಾರು ಇಲ್ಲ. ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ. ಅಲ್ಲಿ ನಂಬರ್ ಬರ್ಸಿವಿಗೆ 15-20 ದಿವಸ ನಮಗೆ ಕಾರ್ಡ್ ಕೇಳಿದ್ರೆ ಹಾಕೈತ್ಲೆ ನಾ ಮಾಡ್ತೀವಲ್ಲ, ಇನ್ನು ಸರ್ವೆ ಬೀಜ ಐತೆ, ಮಾಡ್ತೈತಿ, ನಾಳೆ ಬರ್ರಿ ಇದ್ದ ಹೇಳ್ತಾರೆ. ನಂಬರ್ ಕೊಡ್ರಿ ಹೋಗ್ರಿ, ನಿಲ್ಬೇಡ್ರಿ ಇಲ್ಲ ಅಂತಾರು. ಅಲ್ಲಿ ಒಳಗೆ ಕೇಳಕ್ಕೆ ಹೋದ್ರೆ ಪತ್ತು ಬಾಲಸ್ಕೊಂಡಿರ್ತಾರೆ. ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ. ಬರೀ ಅವ್ರಿಗೆ ಅಷ್ಟಾಗತ್ತಾವ, ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತ ಹೊರತು ಇಲ್ಲಿ ಬಡವ್ರದಾತು, ರೈತರದಾತು, ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ. ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ. ಆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದೈತು ಅಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಇರ್ತಾರೋ, ಅವ್ರು 2 ಸ್ವಲ್ಪ ದುಮ್ಮಿಡಿ ಆಗಿದ್ರ ಇಲ್ಲಿ. ಅವ್ರು ಏನು ಕೇರ್ ತೋರಾಣಿಲ್ಲ. ಅವ್ರ ಆಫೀಸ್ ಸೈಡ್ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟ, ಆ ರೂಮ್ನಾಗ ಕುಣಿಸ್ಕೊಂಡು ಕೀಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ, ಕಾರ್ಡ್ ಮಾಡತ್ತಾರ. ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕ ಇಲ್ಲಿ ಯಾರು ಕೇಳೋದು ಅದು ಗೊತ್ತಾವತ್ತು. ನಿಮಗೆ ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ, ನಮ್ಗೆ ಕೇಳಕ್ಕೆ ಯಾರು ಇಲ್ಲ. ಅಲ್ಲಿ ಮುಂದೆ ಕೇಳ್ರೆ ಯಾಕೆ ಅವ್ರು ಅಂತಾರೆ. ಅಲ್ಲಿ ಕೇಳಿದ್ರೆ ಯಾರು ಬಾಗಿಲು ಬಂದ, ಕಿಟಕಿ ಬಂದ, ಎಲ್ಲ ಬಂದು ಹಿಂಗೆ ಮಾಡತ್ತಾರೆ. ಅದಕ್ಕೆ ಈ ಸ್ವಲ್ಪ ಏನು ಚರ್ಮ ನೋಡ್ತಾರೆ. ರೇಷನ್ ಕಾರ್ಡ್ ದಾಳ ಮಾಡೋರ ನಮಗೆ ಈಗ ಹೋತಾನು ಹೊಳೆ ಬಿಡ್ತಾನ, ಅಪ್ರೂವಲ್ ಮಾಡ್ತಾನು, ಹೋಗತ್ತಾನ. ಈಗ ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರ ದಾಳ ಮಾಡುವ. ಇಲ್ಲ ಅಲ್ಲಾನ ಚೆಕ್ ಮಾಡೋಣ, ಅಲ್ಲಾನ ಬರೀ ನಾ ಮಾಡಿಲ್ಲ ಅವ್ರ ಕಡೆ ಐತೆ ಹೇಳದಾರ. ಒಟ್ಟು 2 ದಿವಸ ಹತ್ಕೊಂಡಿದ್ದಾರೆ. 5 ದಿವಸ ಆತ್ರಿ. ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ, ಅಧಿಕಾರಿಗೆ. ತಹಶೀಲ್ದಾರ್ ಬರೀ ಭೇಟಿ ಬಂದನ್ರಿ.
ಏನಂತ ಇದಾರೆ ಹೋಗಿ ಅಲ್ಲಿ ಮ್ಯಾಲ ಹೋಗಿ ಸಾಗರ ಎಲ್ಲ ಹೇಳ್ತಾನು ಜಾನಗೇಶ್ವರ ಒಬ್ರು ಹೇಳ್ತಾನು ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಬ್ರ ನಾ ಮಾಡಿ ಇಡ್ತಾನು ನೀವು ಹೋಗ್ರತಾನ ನಮಗೆ ಇಟ್ಟು ಅನ್ನದಾರ ಅವ್ರು ಡೈಲಿ ಹೋಗತ್ತಾರೆ ಇದು ನಾವು ಜಲ್ಲಿ ನಾವು ಹೋಗ್ತಾನ್ರ ಇಂದು ನಾವು ಇದನ್ರಿ ಇಂದು ನಾವು ಇರೋದು ನಮ್ಮ ಶಿವಪ್ಪ ಮಳಿಗೆತಾನೆಲ್ಲ ನಾ ಹಾಯ್ತಿರ್ತಾನು ಹೋರ್ಪಾತಾನ ನಿನ್ನ ಅನ್ನ ನಾ ಇವತ್ತು ನಾ ಹೋಗಿಲ್ರಿ ನಾರ ಏನಂತ ಹೇಳ್ತಾರ ಅವ್ರು ಏನು ಅಪ್ರೂವಲ್ ಮಾಡೋ ಏನೋ ನಿನ್ನೆ ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡಂಗಿಲ್ಲ ಅಂತ ಹೇಳಿದಾರ ಮಾಡ ಅಂತ ಇದಾರೆ ಈಗ ಇವು ಎಲ್ಲ 22 23 ಮುಂದಿನ ನಂತರ ಮಾಡಿಕೊಡ್ತಾವೆ ಅಂತ ತಕ ಮಾಡಕ ಇಲ್ಲ ತಾನೆ ಹೇಳ್ದಾರ ಒಟ್ರ ಈಗ 2 ದಿವಸ ಆತ ಅಲ್ದಾಡ್ದಾರ ಇವು 5 ದಿವಸ ಆತ್ರಿ ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ 5 ದಿವಸ ಆತ್ರಿ ಏನು ತಹಶೀಲ್ದಾರ್ ಸಾಹೇಬ್ರ ಏನಂದ್ರೆ ತಹಶೀಲ್ದಾರ್ ಸಾಹೇಬ್ರ ಅದಾರ ಮ್ಯಾಲ ಹೋಗ್ರಿ ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಕೈತಿ ನಿಲ್ರತ ಅಂದಾರ ಅವ್ರು ನಾವು ಬಸ್ ಸ್ಟ್ಯಾಂಡ್ ಕೆಲಸ ಹುಡುಕ್ತಾವು ಟಾಯ್ಲೆಟ್ ತೆಗಿತಾವು ಇಲ್ಲಿ ನಮ್ಮ ಸಣ್ಣ ಮಕ್ಕಳು ಅವ್ರ ನಮ್ಮೂರಿ ಅದನ್ನ ನಮ್ಮೂರ ಹುಲ್ಲೋಲ್ ಹಟ್ಟಿ ತಾಲೂಕು ಕಿಕ್ಕೇರಿ ನಾವು ಇಲ್ಲಿ ಗುಡ್ಯಾಕ ಇಲ್ಲಿ ಬಂದವು ಪಗಾರ ಪೇಮೆಂಟ್ ಅಂತ 3,000 ರೂಪಾಯಿ ಕೊಡ್ತಾರೆ ಪೇಮೆಂಟ್ ದಿನ 3,000 ರೂಪಾಯಿ ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ 1 ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಟ್ಟಿರಿ ಬಸ್ ಸ್ಟ್ಯಾಂಡ್ ಕೋಪನ್ ಮಾಡ್ತಾರ ಮಾಡಾನಿಲ್ಲ ಆಯ್ತು